हॅलो 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 गुरु ब्रह्मा गुरु विष्णु गुरुदेव महेश्वर गुरु साक्षात परब्रह्म तस्मै श्री गुरुवे नमः। शिवसुतने विघ्नेश भारो शिव पंचाक्षरी मंत्र तोरो शिवसुतने विघ्नेश भारो शिव पंचाक्षरी मंत्र तोरो
ಗುರು ಹರಳೆ ಬಟ್ಟೆಯಲ್ಲಿ ಧರೆಯಲಿಗ ಗುರು ಹರಳೆ ಬಟ್ಟೆಯಲ್ಲಿ ಹರವೆತ್ತಿ ಕರೆಯಲು ಪರಿತಪಿಸಲಿ ಭಕ್ತರೋಡಲಿ ಹರವೆತ್ತಿ ಕರೆಯಲು ಪರಿತಪಿಸಲಿ ಭಕ್ತರೋಡಲಿ ಗಜ್ಜಪ್ಪ ಅವರಿಂದ ಸನ್ಮಾನ. ಇವರಿಗೆ ಶ್ರೀಧರಗಡ್ಡೆ ಮಲ್ಲಯ್ಯ ಇವರಿಂದ ಸನ್ಮಾನ. ಶ್ರೀಧರಗಡ್ಡೆ
शेळीಯ ಬಸರ ಕಡೆ ಬಾಳಿಯ ಫಲವೇ ಕಡೆ ಧೀರನಿಗೆ ರಣರಂಗವೇ ಕಡೆ ಮಾಡಿ ನೀಡ ಭಕ್ತನಿಗೆ ಹಿಡಿದ ಕಡೆ ಕೂಡಲ ಸಂಗಮದ ಕೂಡಲ ಸಂಗಮ ದೇವ ದೇವ ಗುರುವಿನ ನೆನೆಯುವುದು ಸುಖವಮ್ಮ ಗುರುವಿನ ನೆನೆಯುವುದು ಸುಖವಮ್ಮ ಗುರು ಸೇವೆಯ ಗುರುವಿನ ನೆನೆಯುವುದು ಸುಖವಮ್ಮ ಗುರುವಿನ ನೆನೆಯುವುದು ಸುಖವಮ್ಮ ಗುರುವಿನ ನೆನೆಯುವುದು ಸುಖವಮ್ಮ ಗುರು ಸೇವೆಯ ಗುರುವಿನ ನೆನೆಯುವುದು ಸುಖವಮ್ಮ
ಬರುತ್ತಾರೋ ಪದ ಬರುತ್ತಾರೋ ಚಿರಗಿ
ಎಲ್ಲ ಗುರು ಹಿರಿಯರಿಗೂ, ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಎಲ್ಲ ಶರಣರಿಗೂ ತಮ್ಮ ಪಾದಾರವಿಂದಗಳಿಗೆ ಒದಗಿಸಿ ಈ ಒಂದು ನೂತನ ಗೃಹ ಪ್ರವೇಶಕ್ಕೆ ನಮಗೆ ಆಹ್ವಾನ ಮಾಡಿರ್ತಕ್ಕಂಥ ಪುಣ್ಯಾತ್ಮರಾದ ಜಗನ್ನಾಥ್ ಸರ್ ಅವರಿಗೂ, ನಮ್ಮ ಬಳ್ಳಾರಿ ಕಲಾತಂಡದಿಂದ ಧನ್ಯವಾದಗಳನ್ನು ಅರ್ಪಿಸಿ, ಇಲ್ಲಿ ಇಷ್ಟೊತ್ತು ತತ್ವಪದಗಳನ್ನು ಬಹಳ ಸುಂದರವಾಗಿ ಪ್ರಸ್ತುತ ಮಾಡಿರ್ತಕ್ಕಂಥ ಸಿಂಧನೂರಿನ ಜಾನಪದ ಮತ್ತು ತತ್ವಪದ ಸಾಂಸ್ಕೃತಿಕ ಕಲಾತಂಡ ಮತ್ತು ಹಿರಿಯರಾಗಿರ್ತಕ್ಕಂಥ ಕಮಲಾಪುರ ಸತ್ಯಪ್ಪ ಶರಣರು ಇಷ್ಟೊತ್ತು ತತ್ವಪದಗಳನ್ನು ಹಾಡಿ ಚೆಂದಾಗಿ ಆ ಗುರುವಿನ ಪಾದಕ್ಕೆ ಅರ್ಪಣೆ ಮಾಡ್ಯಾರ. ಪುಣ್ಯಾತ್ಮರೇ, ಈ ಒಂದು ಸುಂದರವಾದ ವೇದಿಕೆ ಮೇಲೆ ಒಂದು ವಿಷಯ ಹೇಳಕ ನನಗೆ ಭಾಳ ಇಷ್ಟ ಆಗ್ತೈತಿ. ಏನಪ್ಪ ಅಂದ್ರ, ಒಂದು ದಿನ ಮಳೆ ಬಂತಂತ, ದೊಡ್ಡ ಮಳೆ ಬಂದಾಗ ಆ ಮಳೆಗೆ ಇರುವೆಗಳು ಕೊಚ್ಚಿ ಓದುವುದು. ದೊಡ್ಡ ಮಳೆ ಹರ್ಕೊಂಡು ಹೋಗ್ತಿತ್ತು, ನೀರು ಆ ಇರುವೆಗಳು ಹರ್ಕೊಂಡು ಹೋಗ್ತಿತ್ತು. ಆ ನೀರಿನೊಳಗ ಕೊಚ್ಚಿ ಹೋದಂತ ಮೀನ ಆ ಇರುವೆಗಳನ್ನ ತಿಂತಿದ್ದು. ಕೊಚ್ಚಿ ಹೋದ ಇರುವೆಗಳನ್ನ ಮೀನುಗಳು ತಿಂತಿದ್ದು. ಒಂದು ಮೀನ ಕಡೆ ದಂಡಿಗೆ ಬಂದಿತ್ತು. ಆ ಮೀನ ಹೇಳ್ತು, ಈ ಹರಿದು ಹೋಗಿರ್ತಕ್ಕಂಥ ನೀರಿನೊಳಗೆ ನಾವು ಬಿದ್ದೀವಲ್ಲ, ಆ ಮೀನುಗಳು ತಿಂತಾವಲ್ಲ ನಮ್ಮನ್ನ ಅಂತ ನೊಂದ್ಕಂತು. ಒಂದು ದಿವಸ ನೀರು ಬಟ್ಟಿ ಹೋದು, ಮೀನುಗಳು ಸತ್ತಿದ್ದು. ಅವಾಗ ಇರುವೆಗಳು ತಿಂತದ್ದು. ಮೀನುಗಳು ಸತ್ತಿದ್ದವು, ಇರುವೆಗಳು ತಿಂತದ್ದು. ಇರುವೆಗಳು ಕೊಚ್ಚಿ ಹೋಗುವುದು, ಮೀನುಗಳು ತಿಂತದ್ದು. ಈ ಜಗತ್ತಿನಲ್ಲಿ ಪುಣ್ಯಾತ್ಮರೇ ಎಲ್ಲರಿಗೂ ಅವಕಾಶಗಳು ಉಂಟು, ಆದ್ರೆ ನಾವು ಸದ್ಬಳಕೆ ಮಾಡಿಕೊಳ್ತಿಲ್ಲ ಅಷ್ಟೇ. ಇವತ್ತು ನಿನ್ನೆ ಮುಂಜಾನೆ ನಾನು ವೈದ್ಯಕೀಯ ಕ್ಷೇತ್ರದಲ್ಲಿರುವುದರಿಂದ ನಮ್ಮ ಧರ್ಮಪತ್ನಿ ಮುಂಜಾನೆ 6 ಗಂಟೆಗೆ ನಾನು ದೊಡ್ಡರಿವಣಕ್ಕೆ ಹೋಗ್ಬೇಕು, ಸಾರ್ ಮನೆ ಓಪನಿಂಗ್ ಐತೆ, ಆಯಿತು ನೀವು ಸ್ನಾನ ಮಾಡ್ಕೊಂಡು ಹೋಗು, ಆದ್ರೂ ಒಂದು ಹೆಲ್ಪ್ ಮಾಡಿ ಹೋಗಿ ನನಗೆ. ಏನದು ಸಿಟ್ಟಿಲಿಂದ ನಾನು ಏನದು, ಒಂದು ಕೊತ್ತಂಬರಿ, ಒಂದು ಪಾಲಕ್ ಸೊಪ್ಪು, ಒಂದು ಮೆಂತ್ಯ ಸೊಪ್ಪು, ಒಂದು ಅರ್ಧ ಕೆಜಿ ಟೊಮೆಟೊ ತಂದು ಕೊಟ್ಟು ಹೋಗು ಅಂದ. ನಾನಂದೆ, ನಿನ್ನೆ ಭಾನುವಾರ ಐತಿ, ಸಂತೆ ಮಾಡೋದು ಬಿಟ್ಟು ನೀರು. ಈಗ ನಾನು ಈ ಚಳಿ ಒಳಗೆ ಹೋಗಿ ನಾನು ಅದನ್ನೆಲ್ಲ ತಂದು ಕೊಡ್ಬೇಕು ನಿನಗೆ, ಆಗಲ್ಲ ಅಂದೆ. ಅವಾಗ ಆಯ್ತು ಬಿಡು, ನಾನು ಆಮೇಲೆ ನಾನು ತಂದ್ಕಂತ ನಂದು. ಆದ್ರೂ ನಾನು ಪಾಪ ಬೇಜಾರಾಗ್ತಾರಂತ ತಂದು ಕೊಟ್ಟೆ. ಒಂದು ಸಣ್ಣದು ಒಂದು ಕೊತ್ತಂಬರಿ, ಪಾಲಕು, ಒಂದು ಅರ್ಧ ಕೆಜಿ ಟೊಮೆಟೊ ತಂದು ಕೊಟ್ಟಕ್ಕ ನಾನು ಅಷ್ಟೊಂದು ಸಿಟ್ಟಿಲಿಂದ ನಾನು ಮನ್ಯಾಗ ನೋಡಿನ ಅಂದಾಗ, ಈ ಸುಂದರವಾದ ಭಜನೆ ಬ್ರಹ್ಮಾನಂದನ ಪುಣ್ಯಾತ್ಮ ಕಟ್ಟೆನಲ್ಲ ಕಾಲದ ಎಲ್ಲರೂ ಜೋರಾದ ಚಪ್ಪಳೆ ಬಿಡ್ತಾರೆ. ಎಲ್ಲ ಅದಕ್ಕೆ ಪಾಪ ಎಷ್ಟು ನೋವಾಗಿರ್ಬೇಡ. ಒಂದು ವಿಷಯನ ತರಬೇಕಂದ್ರೆ ಅವರೇ ಹೋಗ್ಬೇಕು, ಕಾಲಿದ್ದಾರೆ, ನಡ್ಕೊಂಡು ಹೋದಾರೆ, ಗಾಡಿ ಚಲೋ ಮಾಡ್ಕೊಂಡು ಬೇಗ ಹೋದಾರೆ. 2 ವರ್ಷಗಳ ಕಾಲ ಪುಣ್ಯಾತ್ಮ ಸತತವಾಗಿ ಕಾಲಲ್ಲಿದ್ದು ಹೆಂಗ ಕಟ್ಟಿರ್ಬೇಡ ಈ ಭವ್ಯ. ನಾವು ಬಂದೀವಿ, ನಮ್ಮಂತ ಕಲಾವಿದರಿಗೆ ಇಷ್ಟು ಸುಂದರವಾದಂಥ ವೇದಿಕೆ ಮಾಡಿ ನಮ್ಮನ್ನು ಉಣಿಸಿ, ಹೋಳಿಗೆ ಮಾಡಿಸಿ, ಉಣಿಸಿ, ತಿನ್ನಿಸಿ, ಕಾರ್ಯಕ್ರಮ ಮಾಡಿ ಚಂದಾಗಿ ನಮ್ಮನ್ನು ಬೀಳ್ಕೊಡ್ತೈತೆ. ಅದಕ್ಕೆ ಎಷ್ಟು ನೋವು ಇರಬೇಡ, ನಾವು ಸ್ವಲ್ಪ ಆಲೋಚನೆ ಮಾಡಬೇಕು ನೋಡಿ. ಅದಕ್ಕಲ್ಲೇ ಒಂದು ಗುಡಿ ಒಳಗೆ ಒಂದು ವಾಕ್ಯನ ಬರೆದಿದ್ರು. ಏನಂದ್ರ, ಈ ಜಗತ್ತಿನ ಒಳಗ ಯಾವುದು ಹೌದು ಅದು ಅಲ್ಲ, ಯಾವುದು ಅಲ್ಲ ಅದು ಹೌದು.
ಸಾಧಕರಿಗೆ ಸವಾಲುಗಳು. ಸುಮ್ಮನೆ ಕುಂತರಿ ಬರ್ತಾವೆ. ಯಾವ ಮನುಷ್ಯ ಸಾಧನೆ ಮಾಡಕ್ ಹೊಂಟಾನ ಆ ಮನುಷ್ಯಗ ಸವಾಲುಗಳು. ಮನೆ ಓಪನಿಂಗ್ ಚಂದಾಗಿ ನಡೆದೈತಿ, ಅಡಿಗೆ ನಡೆದೈತಿ, ಎಲ್ಲ ನಡೆದೈತಿ, ಪ್ಲಾನ್ ನಡೆದೈತಿ, ಶೃಂಗಾರಗೊಂಡೈತಿ, ನೀರು ಬಂದವಂತ. ಎಷ್ಟು ವಿಘ್ನಗಳ ಕಾಟ. ಆ ವಿಘ್ನಗಳನ್ನ ಆ ಶಾಂಭವಿ ಬಗಳಂದ್ರೆ ಕಾಯಕ್ಕೆ ತುಳಿತಾಳಲ್ಲ ಕೆಳಗ, ಹಂಗ ತುಳಿದು ಮೆಟ್ಟಿ ನಿಂತು ಸುಂದರವಾದ ಭಜನೆ ಬ್ರಹ್ಮಾನಂದ ಭವನನ ಕಟ್ಟಲ್ಲ. ಆ ಪುಣ್ಯಾತ್ಮನ ನಮ್ಮ ಎಲ್ಲಾ ಕಲಾತಂಡದ ಪರವಾಗಿ 100 ವರ್ಷ ಅವ್ರ ಕುಟುಂಬ ಈ ಎಲ್ಲಾ ಚಂದಾಗಿ ಕಾಪಾಡಂತ ನಾನು ಮನಸಾರೆ ಹಾರೈಸ್ತಾ, ಇಡೀ ಅಂಬಾದೇವಿ ಜಾತ್ರೆ ಒಳಗ ನಿಮಗೆ ಹೇಳ್ತೀನಿ ಪುಣ್ಯಾತ್ಮರೇ, ಆ ಪುಣ್ಯಾತ್ಮ ಇಂಥ ಸುಂದರವಾದಂತ ವೇದಿಕೆ ಮಾಡಿ ಅಷ್ಟು ಮುಗ್ಧ ಮನಸ್ಸಿನಿಂದ ಕುಂತುಕೊಂಡು ಹಾಡುಗಳನ್ನು ಆಡಬೇಕಾದಾಗ ಸಾವಿರಾರು ಮಂದಿ ನೋಡ್ತಿರ್ತಾರೆ. ಇರುವೆ ಹೋಗಿ ಬದುಕಿ ಬರಕ್ ಆಗಲ್ಲ. ಆದ್ರೂ ಒಂದು ಎಡ್ಡಿಂಗ್ ಇರ್ತೈತಿ, ಇದೇ ಬೋರ್ಡ್ ಅಂತ ಮಾಡಿ ನಾನು, ಅದು ಚಿದಾನಂದ ಅವಧೂತ ದೊಡ್ಡ ಅರಿವಾಣ ಶುಕ್ಲಮ್ಮ ದೇವಿ ಅಂತ ಇರ್ತೈತಿ. ಅದು ನಿಮ್ಮೂರಿಗೆ ಬರುತ್ತೆ ಹೆಸರು. ಈ ಊರಿನ ಎಲ್ಲ ಪ್ರತಿಯೊಬ್ಬ ಸದಸ್ಯರಿಗೂ ಎಲ್ಲ ಪುಣ್ಯಾತ್ಮರಿಗೆ ನಾನು ಕೇಳೋದು ಎಷ್ಟೇ, ಆ ಜನ್ಮ ಇರತನ ಆ ಪುಣ್ಯಾತ್ಮಗ ಒಂದು ಸ್ವಲ್ಪ ನಿಮ್ಮದೆಲ್ಲರ ಸಹಕಾರ ಇರಲಿ. ನಿಮ್ಮ ಕುಟುಂಬನ, ನಿಮ್ಮ ಮಕ್ಕಳನ್ನ ಮರಿನ ಭಗವಂತ ಚಂದಾಗಿ ಕಾಪಾಡ್ತಾನ. ಅದು ಯಾವುದೇ ಕಾರಣಕ್ಕ ಆ ಒಂದು ಕೂಸಿನಂತ ಮನಸ್ಸಿಗೆ ಯಾರು ನಾವು ಮಾಡಬಾರದು ಅಂತ ಹೇಳ್ತಾ ಈ ಒಂದು ಆ ಪುಣ್ಯಾತ್ಮಗ ಪಾದಾರ ವಂದಗಳಿಗೆ ವಂದಿಸಿ ನಮ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆ ಕುಟುಂಬನ ಚಂದಾಗಿ ಆ ಬಗಳಾಂಬಿಕೆ ಕಾಪಾಡಲಿ ಅಂತ ಹೇಳ್ತಾ ಮನಸಾರೆ ಹಾರೈಸಿ, ಈಗ ಒಂದು ನಾನು ವೃತ್ತಿಯಲ್ಲಿ ಭಜನೆ ಕಲಾವಿದ ಅಲ್ಲ, ನಮಗೆಲ್ಲ ಗೊತ್ತೈತಿ. ಆದ್ರೆ ಜಗನ್ನಾಥ್ ಸರ್ ಒಂದು ಆಡ್ರಿ ಅಂತಾರ, ನಾನು ಸೇವೆ ಮಾಡ್ತೀನಿ ನಡಿ. ಇಷ್ಟೊತ್ತು ನೀವೆಲ್ಲರೂ ಹೋಳಿಗೆ ಊಟ ಮಾಡಿರಿ. ಕಮಲಾಪುರ ಸಿಟ್ಟಪ್ಪ ಸರ್ ಅಂದ್ರೆ ಹೆಂಗ ಹುಲಿ ಅದು, ಚಪ್ಪಳೆ ಹಾಕ್ರಿ ನೀವು. ಇಷ್ಟೊತ್ತು ಹುಲಿ ಕರ್ತೀರಿ, ಆ ಧ್ವನಿನ ನಾನು ಕೇಳೇ ಇದ್ದೀನಿ. ಅದ್ರೊಳಗೆ ನಮ್ಮ ರಮೇಶ್ ಬಾಬು ಸರ್ ಕೀಬೋರ್ಡ್ ಬಾರಿಸ್ತಾರೆ, ಹಾರ್ಮೋನಿಯಂ ಬಾರಿಸ್ತಾರೆ, ಢೋಲಕ್ ಬಾರಿಸ್ತಾರೆ. ಎಂತೆಂಥ ಪುಣ್ಯಾತ್ಮರು ಇದ್ದಾರೆ. ಅವರೆಲ್ಲರೂ ಮಾತಾಡಿಸಿದ್ರೆ ಅಷ್ಟು ಚಂದಾಗಿ ಮಾತಾಡ್ತಾರೆ. ನಮ್ಮಂತ ಸಣ್ಣ ಕಲಾವಿದರ ಜೊತೆಗೆ ಎಲ್ಲರನ್ನ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲಾ ಪುಣ್ಯಾತ್ಮರಿಗೆ ಆರೋಗ್ಯ ಆವಿಷ್ಕೊಟ್ಟು ಭಗವಂತ ಕಾಪಾಡಲಿ ಅಂತ ಹೇಳ್ತಾ, ನಾನು ಆದ್ರ ನಿಮ್ಮೂರಿಗೆ ಬಂದಂಗೆಲ್ಲ ನಾನು 2 ನಿಮಿಷ ಮಾತಾಡ್ತೀನಿ, ಚಂದಾಗಿ ಕೇಳ್ತೀರಿ. ಕೊನೆಯದಾಗಿ ಒಂದು ಮಾತು ಹೇಳಿ ಹಾಡನ್ನ ಹಾಡ್ತೀನಿ. ನೀವು ಯಾರು ಹೆಂಗನ ಮಾಡ್ರಿ, ಹೆಂಗನ ಬಿಡ್ರಿ, ಭಗವಂತ ಮಾತ್ರ ಒಂದು ಮಾತು ಹೇಳಿ ಕಳಿಸಣಂತೆ ಈ ಭಾವಕ್ಕ. ನಮ್ಗೆ ಏನಪ್ಪ ಅಂದ್ರ, ನನ್ನ ಉತ್ಸವ ನಡೆದೈತಿ ಕೆಳಗಡೆ, ನೀವು ಹೋಗು ಅಂತ ಕಳಿಸಣಂತೆ. ನಂದು ಉತ್ಸವ ನಡೆದೈತಿ, ಅಲ್ಲಿ ನೀನು ಹೋಗಂತ ಆತ್ ಕಳಿಸಣ. ನಾವು ಇಲ್ಲಿ ಬೇರೆನ ಮಾಡಕ್ಕೆ ಉತ್ಸವ ಮಾಡ್ತಿಲ್ಲ ಅವ್ರು. ಹಂಗಾಗಿ ಈ ಮಾನವ ಶರೀರಕ್ಕೆ 100 ವರ್ಷ ಆಯುಷ್ ಪಕ್ಕ ಬರದ್ರಿ. ಅಲ್ರಿ ಸರ್, ಮತ್ತೆ 50 ವರ್ಷಕ್ಕೆ 40 ವರ್ಷಕ್ಕೆ 70 ವರ್ಷಕ್ಕೆ ಮತ್ತೆ ಸಾಯ್ತಾರ, ಅವರ ಮಡಿಕೆ ಬಿಡ್ತಾರೆ. 5 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ರಿ, ಎಲ್ಲಾ ಕಾಳುಗಳನ್ನ ತಿನ್ರಿ, ಬಿಸಿ ಬಿಸಿ ರೊಟ್ಟಿ 5 ರೊಟ್ಟಿ ತಿನ್ರಿ, ಯಾರ ಬಗ್ಗೆ ಹೊಟ್ಟೆ ಕಿಚ್ಚು ಪಡಬೇಡ್ರಿ, ಶಾಂತವಾಗಿರ್ರಿ, ಆನಂದವಾಗಿರ್ರಿ. ನಿಮ್ಮಿಂದ ಆದ್ರ ಒಂದು ಸಹಾಯ ಮಾಡ್ರಿ, ನಿಮ್ಮಿಂದ ಆದ್ರ ಸುಮ್ಮನೆ ಕುತ್ಕೊಂಡ್ಬಿಡ್ರಿ. 100 ವರ್ಷ ಬದುಕ್ರಿ, 100 ಬದುಕ್ರಿ. ಒಳಗಡೆ ದೇಹದೊಳಗಿರ್ತಕ್ಕಂಥ ಹೃದಯ, ಕಿಡ್ನಿ, ಲಿವರ್ ಅವು ಏನ್ ಮಾಡ್ತಾವಂದ್ರ, ಜಗನ್ನಾಥ್ ಸರ್ ಇಂಥ ದೊಡ್ಡ ಮನೆ ಕಟ್ಟಿರಲ್ಲ, ಬಾಳ ಹೇಳ ಒಳಗಡೆ ವಿಷ ಬಿತ್ತು ವಿಷ 45 ಬದುಕ 40 ಬದುಕೊಂಡ ಪುಣ್ಯಾತ್ಮ ನಮ್ಮಪ್ಪ ಎಂತ ಚಂದ ಮನೆ ಕಟ್ಟ್ಯಾನ. ಎಷ್ಟು ಕಷ್ಟಪಟ್ಟಿರ್ಬೇಕಂದ್ರೆ ಗೆದ್ದು ನೋಡಿ 100 ವರ್ಷ ನೀನು ಕಟ್. ಹಂಗಾಗಿ ಒಳ್ಳೆ ಮನಸ್ಸಿನಿಂದ, ಆನಂದದಿಂದ, ಪರಮ ಆನಂದದಿಂದ ಚಂದಾಗಿ ಭಗವಂತ ನಾಮಸ್ಮರಣೆ ಮಾಡಿಕಂತ ಅಂತ ಹೇಳ್ತಾ ಒಟ್ಟ ಬಿಡಿಸಿರ್ಬಾರ್ದು. ಒಂದು ನನಗೆ ಯಾರು ಇಲ್ಲಿ ಮೂಲೆ ಬಾರಿ ವಾಸನೆ ಬಂದ್ರೆ ನಾನು ಆಡಲ್ಲ. ಇದು ಒಂದು ಹೇಳ್ಬಾರ್ದು ನೋಡಿ ಸರ್, ಬಿಡಿಸಿ ಹಿಡಿದು ಅದೊಂದು ಈ ಚಳಿಯಾಗಿ ಬೇಕಾಗಬೇಕು ನಮಗೆ ಅಂತ ಹೇಳಿ ಕಡಿಮೆ ಮಾಡಿ. ಚಟನ ಯಾವತ್ತೂ ಬೇಗ ಬಿಡಕ್ಕಾಗಲ್ಲ.
ಸ್ವಲ್ಪ ಕಡಿಮೆ ಮಾಡ್ರಿ, ಕುಡಿಬೇಡ್ರಿ, ಚಂದಾಗಿ ಊಟ ಮಾಡಿ ಮಕ್ಕಳಿಗೆ ಎಜುಕೇಶನ್ ಕೊಡಿಸಿ ಆನಂದ. ಮಕ್ಕಳು ಮೊದಲು ಮೇನ್ ಇಂಪಾರ್ಟೆಂಟ್, ಮಕ್ಕಳು ಚಂದಾಗಿ ಒಳ್ಳೆ ಊಟ ಕೊಡ್ಬೇಕು, ಅವಕ್ಕೆ ತುಪ್ಪ ಕೊಡ್ಬೇಕು, ಒಳ್ಳೆ ಊಟ ಕೊಡ್ಬೇಕು, ಕೊಟ್ಟು ಅವಕ್ಕೆ ಎಜುಕೇಶನ್ ಕೊಟ್ಟು ಸಂಸ್ಕಾರವಂತರನ್ನಾಗಿ ಮಾಡಿ. ಅಕ್ಷರ ಕಲಿತವನ ಹಾದಿ ತಪ್ಪಬಹುದಂತ, ಆದ್ರೆ ಸಂಸ್ಕಾರ ಕಲಿತವನ ಹಾದಿ ತಪ್ಪಕ್ಕೆ ಸಾಧ್ಯ ಇಲ್ಲ. ಅಕ್ಷರ ಬಿಕಾಮ್ ಮಾಡ್ಯಾನ, BA ಮಾಡ್ಯಾನ, ಹಾದಿ ತಪ್ಪಿರ್ತದೆ ಕೊಡಿ, ಆದ್ರೆ ಸಂಸ್ಕಾರ ಯಾರು ಕಲ್ತಿರ್ತಾರಲ್ಲ ಅವ್ರ ಹಾದಿ ತಪ್ಪಕ್ಕೆ ಸಾಧ್ಯನೇ ಇಲ್ಲ. ನೀವು ಪರೀಕ್ಷೆ ಮಾಡಿ ಪುಣ್ಯಾತ್ಮ. ಸತ್ಯಪ್ಪ ಶರಣರು ಇಲ್ಲಿ ಹಾಡು ಆಡ್ಬೇಕಾದಾಗ ನಮಗೆ ಆನಂದ ಆಗಿ ಕಲಿಸಿದ ಅಂತ ಅವ್ರು ಅಷ್ಟು ಭಾವ ಪ್ರವೇಶರಾಗಿ ಅಷ್ಟು ಚಂದ ಆಗೋದು. ನಾವು ಅಲ್ಲಿ ಕುಳಿತು ಕೇಳ್ತಿದ್ವಿ, ಅವು ಮಗು ಥರ ಮನಸ್ಸು ಇದೆಲ್ಲ ಭಗವಂತ ಎಷ್ಟು ಚಂದ ಇಟ್ಟ ಇವ್ರನ್ನ. ಅಂದ್ರೆ ಇಲ್ಲಿ ಆಡ್ತಾ ನಾವೆಲ್ಲರೂ ಚಪ್ಪಳೆ ಬಡಿದ್ವಿ. ಆ ಚಪ್ಪಳೆ ಬಡಿಯೋದ್ರಲ್ಲಿ ತಮಿಗಾಗ ತಾವು ಚಪ್ಪಳೆ ಬಡಿತಾರಲ್ಲ, ಅಷ್ಟೊಂದು ಒಳ್ಳೆ ಹೃದಯ ಇರ್ತಕ್ಕಂಥ ಪುಣ್ಯಾತ್ಮ ಜಗನ್ನಾಥ ಸರ್ ಕಲಿಸ್ಯಾರ. ಈಗ ಸಂತ ಶಿಶುನಾಳ ಶರೀಫರ ಒಂದು ಹಾಡು. ಸಂತ ಶಿಶುನಾಳ ಶರೀಫರು ಹೇಳ್ತಾರ, ಹುಟ್ಟಿದಾಗಿನಿಂದ ಸಾಯ ತನಕ ತೊಟ್ಟಿಲ್ಲ 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 ಅಂತ. ಹುಟ್ಟಿದಾಗ ತಾಯಿ ಗರ್ಭದಾಗ ಇರ್ತೀವಿ, ಅದು ಒಂದು ತೊಟ್ಟಿಲ್ಲ. ಹೊರಗೆ ಬಂದ ಮೇಲೆ ಕಟ್ಟಿಗೆಗಾಗಿ ತೂಗುತ್ತಾರ, ಅದು ಒಂದು ತೊಟ್ಟಿಲ್ಲ. ದೊಡ್ಡರಾದ್ರೆ ಮದುವೆ ಮಾಡ್ತಾರ, ಅದನ್ನ ಬಿಟ್ಟು ಬಿಡು. ಹಾಲು ಕುಡಿಸ್ತಾಳ ತಾಯಿ, ತೊಡೆ ಮೇಲೆ ಹಿಂಗ ಅಂತ, ಅದು ತೊಟ್ಟಿಲ್ಲ. ಶಿಶುನಾಳ ಶರೀಫರ ಕಲ್ಪನೆ ಮಾಡಿ. ಸತಿಪತಿ ಕೂಡಿದಾಗ ಅದು ಒಂದು ಪ್ರೇಮ, ಅದು ತೊಟ್ಟಿಲ್ಲ. ಶರಣರ ಎಷ್ಟು ನಿಷ್ಕಲ್ಮಶವಾದಂತ ಹೃದಯದಿಂದ ಅವ್ರು ವರ್ಣನೆ ಮಾಡ್ತಾರೆ. ಎಲ್ಲ ಮುಗಿತು, ಸತ್ತು ಬಿಡ್ತೀವಿ. ಸತ್ತ ಮೇಲೆ 4 ಮೇಲೆ ಹೊತ್ಕೊಂಡು ಹೋಗ್ತಾರೆ ನಿನ್ನ, ಅದು ತೊಟ್ಟಿಲ್ಲ. ಮತ್ತೆ ತಗೊಂಡ ಕುಣಿಯಾಗಿ ಇಡ್ತಾರ, ಮಸಣದಾಗ ಇಡ್ಬೇಕಾದ್ರ ಕುಣಿ ನಿನಗೆ ತೊಟ್ಟಿಲ್ಲ. ಪ್ರತಿಯೊಂದು ಜೀವರಾಶಿಗೂ ಅನ್ನ ಕೊಡ್ತಕ್ಕಂಥ ಭೂಮಿ ತಾಯಿ ತೊಟ್ಟಿಲ್ಲ ಅಂತೇಳಿ ಶರಣರ ಹಾಡ್ಯಾರ. ಏನಾದ್ರೂ ಅಪ್ಪಿತಪ್ಪಿಗಳಿದ್ರೆ ಕ್ಷಮೆ ಇರಲಿ. ನೀವೆಲ್ಲರೂ ದೊಡ್ಡಾರಿದ್ರಿ, ನಾನೇನ ತಿಳಿದು ತಿಳ್ಳಾರ್ದಾಗ ಮಾತಾಡ್ತಾರೆ ದೊಡ್ಡದ್ನಾಗ, ಸ್ವಲ್ಪ ಕ್ಷಮೆ ಇರಲಿ ಅಂತ ಹೇಳ್ತಾ ಈಗ ಒಂದು ಹಾಡು. ದಯಗುಣವು ಕಲಿಸುವುದಲ್ಲ, ಅದು ಕಲಿಸಿದರೂ ಬರುವುದಲ್ಲ. ದಯಗುಣವು ಕಲಿಸುವುದಲ್ಲ, ಅದು ಕಲಿಸಿದರೂ ಬರುವುದಲ್ಲ. ಅದು ನೈಸರ್ಗಿಕವಾಗಿ ಜನಿಸಬೇಕು ನೋಡ, ಅದು ನೈಸರ್ಗಿಕವಾಗಿ ಜನಿಸಬೇಕು ನೋಡ. ದಯಗುಣವುಳ್ಳವನೇ ದೇವನಲ್ಲವೇ, ದಯಗುಣವುಳ್ಳವನೇ ದೇವನಲ್ಲವೇ, ದೇವನಲ್ಲವೇ. ದಯಗುಣವುಳ್ಳವನೇ ದೇವನಲ್ಲವೇ, ಗುರುಕುಮಾರ ಪಂಚಾಕ್ಷರೇಶ್ವರ, ಗುರುಕುಮಾರ ಪಂಚಾಕ್ಷರೇಶ್ವರ.
ಸರ್ ಇನ್ನೊಂದು ಸರ್ ಆರ್ಡ್ರ್ ಕಟ್ಟಾಗ ಹಾಕಿ ತೂಬೇಕು ನಿಮ್ಗೆ ಚಲೋ ಉಳುಕು ಮರದಡಿಯ ನೆರಳ ಕೆಳಗಡೆ ಕುಳಿತುಕೊಳ್ಳಬಾರದು ಶಿವ ಶಿವ. ಬಳಕೆಯಾಗದ ಮಡಿಕೆಯೊಳಗಿನ ನೀರು ಕುಡಿಬಾರದು ಶಿವ ಶಿವ. ಕಸ ಕಟ್ಟಿ ಬಾಳ ಉಳುಕು ಮರದಡಿಯ ನೆರಳ ಕೆಳಗಡೆ ಕುಳಿತುಕೊಳ್ಳಬಾರದು ಶಿವ ಶಿವ. ಬಳಕೆಯಾಗದ ಮಡಿಕೆಯೊಳಗಿನ ನೀರು ಕುಡಿಬಾರದು ಶಿವ ಶಿವ. ಏನ್ ಮಾಡ್ಬೇಕಂದ್ರ ಜ್ಞಾನತೀರ್ಥದಲ್ಲಿ ಜಳಕ ಮಾಡುವವರ ಜೊತೆ ಕೂಡಿ ಬೆರೆತು ಬೆಳಕಾಗು ಮಾನವ. ಬೆರೆತು ನೀನು ಬೆಳಕಾಗು ಈ ಹಾಡನ್ನ ನಾವೆಲ್ಲರೂ ಸೇರಿ ಹಾಡೋಣ. ಇದು ಸಮಯ ಆಲ್ಮೋಸ್ಟ್ ಬ್ರಹ್ಮ ಮುಹೂರ್ತ ಸಮೀಪ ಇರಬಹುದು. ಇದನ್ನ ಒಂದು ದೊಡ್ಡ ಒಂದು ಪವಿತ್ರವಾದ ಸ್ಥಳದಲ್ಲಿ ಆಡ್ತಕ್ಕಂಥ ಒಂದು ಮೂರನೇ ಎಲ್ಲರೂ ಸೇರಿ ಹಾಡೋಣ. ಈ ಒಂದು ಮಂತ್ರಕ್ಕೆ ಬಹಳಷ್ಟು ಶಕ್ತಿ ಉಂಟು ಅಂತ ಹೇಳ್ತಾ ಇದನ್ನ ಹಾಡೋಣ ಎಲ್ಲರೂ ಸೇರಿ. योगेश्वराय महादेवाय योगेश्वराय महादेवाय
ಮತ್ತೊಮ್ಮೆ ಶರಣಾರ್ಥಿಗಳನ್ನು ಅರ್ಪಿಸಿ ಈಗ ಬಹಳಷ್ಟು ಕಲಾವಿದರಿದ್ದಾರೆ, ಎಲ್ಲರೂ ಸೇವೆ ಮಾಡೋಣ. ಧನ್ಯವಾದಗಳು. ಹನುಮಂತಪ್ಪ ಡಡಾಪುರಂ ಹನುಮಂತಪ್ಪ ಶರಣರು ಎಲ್ಲಿದ್ರು ನಮ್ಮ ವೇದಿಕೆ ಮೇಲೆ ಬಂದು ಸೇವೆ ಮಾಡಬೇಕು. ಆಯ್ತು ಹಂಗೆ ಅವ್ರಿಗೆ ಹಾರ್ಮೋನಿಯಂ ಸಾಧ್ಯ ಚಿಕ್ಕ ಹರನಾಡಿದ ತಾಂಡವ ಹರನಾಡಿದ
ರಾಜಬೀದಿಯೊಳಗಿಂದ ಇಲ್ಲ ಇಲ್ಲ ಯಾರನ್ನೊಬ್ರು ನುಡಿಸ್ಲೋಳು ಇಬ್ಬರದಾದ್ರೆ ರೆಕಾರ್ಡ್ ಕಾಣಿಸ್ತದೆ ಯಾರನ್ನೊಬ್ರು ನುಡಿಸ್ಲೆ ತಬ್ಲನ ನುಡಿಸ್ಲೆ ಯಾವ್ದನ್ನು ಒಂದು ನುಡಿಸ್ಲೆ ಆಯ್ತಾ ತಬ್ಲಾಜಿ ಪೆಟ್ಟ ಹಾಕ್ಬೇಡ ಪೆಟ್ಟ ಹಾಕ್ದಂಗೆಲ್ಲ ಅನ್ಸುತ್ತೆ ಅವಂಗೆ ಹಾಕು ಹಂಗಂತ ಹೇಳಲ್ಲ ಡಿಸ್ಟರ್ಬ್ ಆಗ್ತದ ಯಾವ್ದಪ್ಪ ಹೇಗ ನಾ ಕೇಳಿವಿ ಬಾಯ್ತಿರ್ದು ಸಮಚರಣ ಸರೋಜಂ ಸಾಂದ್ರ ನೀಲಾಂಬುದಾಭಂ ಜಗನ ನಿಹಿತ ಬಾಣ್ಯಂ ಮಂಡನಂ ಮಂಡನಾನ ಕರುಣ ತುಳಸಿ ಮಾಲಾ ಕಂಡಲಂ ಕಂಜನೇತ್ರಂ ಸದಯ ಕಮಲಹಾಸಂ ವಿಠ್ಠಲಂ ಚಿಂತಯಾಮಿ ವಿಠ್ಠಲಂ ಚಿಂತಯಾಮಿ गुरु राघवेंद्र तीर्थ नेता राजसुवाता हे राजसुवाता गुरु राघवेंद्र तीर्थ नेता राजसुवाता हे राजसुवाता राजसुवाता हे राजसुवाता ಬಣ್ಣ ಬಣ್ಣ ಚಿತ್ರ ಬಹಳ ಬೋಧಿಸುವಾತ ನಮಗೆ ಬಣ್ಣ ದೊಡ್ಡ ವೃತ್ತಗಳನ್ನು ಸಾಧಿಸುವಾತ ಬಣ್ಣ ಬಣ್ಣ ಚಿತ್ರ ಬಹಳ ಬೋಧಿಸುವಾತ ನಮಗೆ ಬಣ್ಣ ದೊಡ್ಡ ವೃತ್ತಗಳನ್ನು ಸಾಧಿಸುವಾತ ಪುಣ್ಯವಂತರಿಂದ ಬಹಳ
ನಮ್ಮಂಥ ಕಲಾವಿದರಿಗೆ ಪುರ ತಿರುಮಲ ರೆಡ್ಡಿ ಇವರಿಂದ ಸನ್ಮಾನ. ಎಲ್ಲರೂ ಚಪ್ಪಾಳೆ ಹಾಕುವುದರ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಧನ್ಯವಾದಗಳು ಸರ್.